ಈ ಘಟನೆ ನಡೆದಿದ್ದು ಬಾಗಲಕೋಟೆ ಬಾದಾಮಿ ತಾಲೂಕಿನ ಉಗಲಮಾಟ ಗ್ರಾಮದಲ್ಲಿ. ದಲಿತರ ಮೇಲೆ ಹಲ್ಲೆ ಮಾಡಿ ಅಟ್ಟಹಾಸವನ್ನ ಮೆರೆದಿದ್ದಾರೆ ಸವರ್ಣೀಯರು. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಉಗಲವಾಟ ಗ್ರಾಮದಲ್ಲಿ ದಿನಾಂಕ 10/9/2024 ಮಂಗಳವಾರದಂದು ದ್ಯಾವಮ್ಮ ದೇವಿ ದೇವಸ್ಥಾನದ ಒಳಗೆ ದರ್ಶನ ಪಡೆದು ಪ್ರಸಾದ ಸೇವನೆ ಮಾಡುವ ವಿಚಾರಕ್ಕೆ ಇಲ್ಲಿನ ಗ್ರಾಮದ ಸವರ್ಣೀಯರೆಲ್ಲ ಸೇರ್ಕೊಂಡು ದಲಿತ ಅರ್ಜುನ್ ಮಾದರ ಎನ್ನುವವರನ್ನ ಕಂಬಕ್ಕೆ ಕಟ್ಟಾಕಿ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೊಳಗಾದ ದಲಿತ ಅರ್ಜುನ್ ಮಾದರ ಆಸ್ಪತ್ರೆಗೆ ದಾಖಲಾಗುವ ಮಟ್ಟಿಗೆ ಹಲ್ಲೆ ಮಾಡಿದ್ದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಹೇಯ ಕೃತ್ಯ ನಡೆದಿರುವುದು ವಿಪರ್ಯಾಸದ ಸಂಗತಿ ಅಂತಾನೆ ಹೇಳಬಹುದು. ಇಷ್ಟಾದರೂ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಅಧಿಕಾರಿಗಳು ದಲಿತರು ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೂ ಕೇಸ್ ತೆಗೆದುಕೊಳ್ಳದೆ ಕರ್ತವ್ಯ ಲೋಪ ಎಸಗಿರುವುದು ಸ್ಪಷ್ಟವಾಗಿ ಕಂಡುಬರುತ್ತೆ. ಇಂತಹ ಪೊಲೀಸ್ ಅಧಿಕಾರಿಗಳನ್ನ ಕೂಡಲೇ ಅಮಾನತು ಮಾಡಬೇಕು ಅಂತ ದಲಿತ ಮುಖಂಡರು ಜಿಲ್ಲಾಧಿಕಾರಿಗಳ ಎದುರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ನಂತರ ದಲಿತರು ಊರ ಒಳಗೆ ಬರದಂತೆ ಡಂಗೂರ ಹೊಡೆಸಿ ಕೇರಿ ಬಿಟ್ಟು ಊರ ಒಳಗೆ ಬರಬಾರದು ಅಂತ ಡಂಗೂರವನ್ನ ಸಾರಿಸಿದ್ದಾರೆ. ಇಲ್ಲಿನ ಸವರ್ಣೀಯರ ಜಮೀನುಗಳಲ್ಲಿ ದಲಿತ ಕುಟುಂಬದವರನ್ನ ಕೆಲಸಕ್ಕೆ ಬರಬೇಡ ಅಂತ ನಿಷೇಧಿಸಿರೋದು ಇಂತಹ ಆಧುನಿಕ ಯುಗದಲ್ಲೂ ನಡೆದಂತಹ ಅಮಾನವೀಯ ಘಟನೆ ಅಂತಲೇ ಹೇಳಬಹುದು. ಇನ್ನು ಜಿಲ್ಲಾ ದಲಿತರ ಪರ ಸಂಘಟನೆಗಳು ಉಗಲವಾಟ ಗ್ರಾಮಕ್ಕೆ ಧಾವಿಸಿ ಬಂದಿವೆ. ಮುಂದೆ ನಮಗೆ ಏನಾದಾರ ಈಗ ಆತ್ರಿ ಈಗ ಮತ್ತೆ ನಮ್ಮ ಮುಂದೆ ನಮ್ಮ ಮಕ್ಕಳು ಹೆಂಗ್ ಮಾಡ್ಬೇಕು? ನಮ್ಗೆ ಒಟ್ಟು ನಮಗೆ ಬದುಕಾಕ ಒಂದು ದಾರಿ ತೋರಿಸ್ಕೊಳ್ರಿ. ಇವತ್ತು ಒಂದ್ ದಿವಸದಲ್ಲ 2 ದಿವಸದಲ್ರಿ ನಮ್ಗೆ ಹೆಂಗ್ ಮಾಡ್ತಿರೋ ಮಾಡಿ ಒಟ್ಟು ನಮ್ಗೆ ದಾರಿ ತೋರಿಸ್ಕೊಳ್ರಿ. ನಮ್ಮ ಮಕ್ಕಳು ಶಿಕ್ಷಣ ಆಗ್ಬೇಕ್ರಿ. ನಮ್ಮ ಮಕ್ಕಳು ಒಂದು ಲೆವೆಲ್ನಾಗ ಬೆಳಿಬೇಕು. ನಮ್ಗೆ ಅದ ಒಂದು ಆಸೆ. ನಾವು ಆಡೋದು ನೋಡಿ ನಮ್ಮ ಮಕ್ಕಳು ಆರಾಮ ಮಾಡಬೇಕು. ಒಟ್ಟ ಊರಾಗ ಬರಂಗಿಲ್ಲ ಅಂತಾರೆ. ನಮ್ಗೆ ಒಂದು ಅಂಗನವಾಡಿ ಬೇಕ್ರಿ, ಬೇಕ್ರಿ ನಮ್ಗೆ ಒಟ್ಟು ನಮ್ಮ ಬಾದಾಮಿ ತಾಲೂಕಿನಲ್ಲಿ ಸುಳ್ಳಕಿತ್ತಲಿ ಸೇರಿದಂತೆ ಈಗಾಗಲೇ 3-4 ಇಂತಹ ಘಟನೆಗಳು ಜರುಗಿದ್ರೂ ಇಲ್ಲಿನ ಜನಪ್ರತಿನಿಧಿಗಳು ಉದ್ದಟತನ ಮೆರೆಯುವವರ ಮೇಲೆ ಯಾಕೆ ಕಠಿಣ ಕ್ರಮ ಜರುಗಿಸ್ತಾ ಇಲ್ಲ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ದಲಿತ ಸಮುದಾಯದ ಮುಖಂಡರು ಕುಟುಂಬದ ಹೆಣ್ಣು ಮಕ್ಕಳು ಕಣ್ಣೀರು ತೆಗೆದು ಸವರ್ಣೀಯರಿಂದ ತಮಗಾಗಿರುವಂತಹ ದೌರ್ಜನ್ಯದ ಬಗ್ಗೆ ತಮ್ಮ ಅಳಲನ್ನ ತೋಡ್ಕೊಂಡ್ರು. ಉಗಲವಾಟ ಗ್ರಾಮದಲ್ಲಿ ಡಂಗೂರ ಸಾರಿ ದಲಿತರು ಊರ ಒಳಗೆ ಬರಬಾರದು ಅಂತ ಡಂಗೂರ ಸಾರಿರೋದು ಇವರೇನು ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಇದ್ದಾರಾ ಎನ್ನುವ ಪ್ರಶ್ನೆ ಮೂಡುತ್ತೆ. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಕೃತ್ಯ ಇದು ಅಂತಲೂ ಹೇಳಬಹುದು. ದುಡಿದು ತಿನ್ನುವ ವರ್ಗದ ಬೆರಳೆಣಿಕೆಯಲ್ಲಿರುವ ದಲಿತ ಕುಟುಂಬದವರನ್ನ ಬಹಿಷ್ಕಾರ ಹಾಕಲು ಯಾರಿವರಿಗೆ ಅಧಿಕಾರ ಕೊಟ್ಟವರು ಎನ್ನುವಂತಹ ಪ್ರಶ್ನೆ ಇದೀಗ ಉದ್ಭವಿಸುತ್ತಾ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕವೇ ಕಾನೂನು ಇರೋದು ಎಲ್ಲರಿಗೂ ಒಂದೇ ಅನ್ನೋದನ್ನ ಮರೆತಂತೆ ಎನ್ನಲಾಗ್ತಾ ಇದೆ. ಇಡೀ ಗ್ರಾಮದಲ್ಲಿ ಪೊಲೀಸ್ ವಾಹನಗಳು ವಾಸ್ತವ್ಯವನ್ನ ಹೂಡಿವೆ. ಇನ್ನು ಬಾದಾಮಿ ಶಾಸಕರು ಇಂತಹ ಘಟನೆಗಳು ಮತ್ತೆ ಮರುಕಳಿಸದಂತೆ ದಲಿತರ ಮೇಲೆ ಅಟ್ಟಹಾಸ ಮೆರಿತಾ ಇರುವಂತಹ ಅವರ ಮೇಲೆ ಕಾನೂನು ಕ್ರಮ ಜರುಗಿಸಲು ಇನ್ನಾದರೂ ಮುಂದೆ ಬರಬೇಕಿದೆ ಅಂತ ದಲಿತ ಪರ ಸಂಘಟನೆಗಳು ಹೇಳಿಕೊಂಡಿವೆ. ಈಗಾಗಲೇ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಭೇಟಿ ನೀಡಿ ದಲಿತ ಮುಖಂಡರ ಜೊತೆ ಚರ್ಚೆ ನಡೆಸಿ ಸರ್ಕಾರ ಕೃತ್ಯ ಎಸಗಿದವರ ಮೇಲೆ ಕಾನೂನು ಕ್ರಮ ಜರುಗಿಸುತ್ತೆ, ಯಾರೂ ಹೆದರುವ ಅವಶ್ಯಕತೆ ಇಲ್ಲ, ಸರ್ಕಾರ ನಿಮ್ಮ ಜೊತೆ ಇದೆ ಅಂತ ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕರ್ತವ್ಯ ಲೋಪ ಎಸಗಿದ ನಮ್ಮ ಇಲಾಖೆ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮವನ್ನು ಜರುಗಿಸುತ್ತೇವೆ ಅಂತ ಹೇಳಿದ್ದಾರೆ. ವೀರೇಶ್ ಎಸ್ ವಸ್ತ್ರದ ತಾಲೂಕು ವರದಿಗಾರರು.